ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗಿನ ಕಾಲದಲ್ಲಿ ನಾವೊಂದು ಒಂದು ಮಾತನ್ನು ನೋಡ್ಬೋದು. ಎಲ್ಲರ ಕೈಲೂ ಮೊಬೈಲ್ ಇರುತ್ತದೆ. ಸ್ವಲ್ಪ ಸಮಯ ಸಿಕ್ಕಿದರೆ ಸಾಕು, ಏನು ಶುರು ಮಾಡ್ಕೊಳ್ತಾರೆ? ರೀಲ್ಸ್ ಶುರು ಮಾಡ್ಕೊಳ್ತಾರೆ. ನೋಡಿದ್ದೀರ ನೀವು? ಕೆಲವೊಂದು ಸತಿ ಜೋರಾಗಿ ಹಚ್ಕೊಂಡು ತಾವು ಡಿಸ್ಟರ್ಬ್ ಆಗೋದಲ್ಲದೆ ಬೇರೆಯವ್ರು ಕೂಡ ಡಿಸ್ಟರ್ಬ್ ಮಾಡುವಂತೆ ನೋಡ್ತಾ ಹೋಗ್ತಾರೆ. ಸೊ ಇದೊಂದು ಇಲ್ಲಿ ಹೇಳಿದಂತೆ ಪ್ರಭುಪಾದರು ಭಾರತದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬ ಜೀವ ಒಂದಾದರೊಂದು ವಸ್ತುವಿನಲ್ಲಿ ಏನು ನೋಡ್ತಾನೆ? ರುಚಿಯನ್ನು ಕಾಣಲಿಕ್ಕೆ ಪ್ರಯತ್ನ ಪಡಿತಾನೆ. ಸೊ ಅದೇ ರೀತಿ ಈ ರೀಲ್ಸಲ್ಲಿ ಏನೋ ಒಂದು ರುಚಿಯನ್ನು ಕಾಣಲು ಪ್ರಯತ್ನಿಸುತ್ತಾರೆ. ಆದರೆ ಬೇರೆ ವಿಷಯಗಳಂತೆ ಆ ರೀಲಲ್ಲಿ ಬರೋ ವಿಷಯ ಕೂಡ ಭೌತಿಕ ವಿಷಯವಾಗಿರೋದ್ರಿಂದ ಅಲ್ಲಿ ಅವನಿಗೆ ತೃಪ್ತಿ ಅನ್ನೋದು ಸಿಗುವುದಿಲ್ಲ. ಅದಕ್ಕೆ ಒಂದು ರೀಲ್ ಆದಮೇಲೆ ಇನ್ನೊಂದು ರೀಲ್ ತೊಗೊಂಡು ಪ್ರಹ್ಲಾದ್ ಮಹಾರಾಜ್ ಹೇಳಿದಂತೆ ಪುನಃ ಚರ್ವಿತ ಚರ್ವನಾನ ಅಂತ ಹೇಳ್ತಾರೆ. ಈ ಭೌತಿಕ ಸುಖ ಹೆಂಗಿದೆ ಅಂದರೆ ಪುನಃ ಚರ್ವನಾನ ಅಂದರೆ ಈ ಕಬ್ಬಿರುತ್ತೆ, ಕಬ್ಬನ್ನು ತಿಂದು ಎಲ್ಲ ಅದರದ್ದು ಜ್ಯೂಸ್ ತೆಗೆದು ಮುಗಿದ ಮೇಲೆ ಏನು ಮಾಡ್ತೀವಿ ಅದನ್ನು ಬಿಸಾಕ್ಬಿಡ್ತೀವಿ. ಆದರೆ ಯಾರೋ ವ್ಯಕ್ತಿ ಆ ಬಿಸಾಕಿರೋದು ಕಬ್ಬನ್ನು ತಿಂದು ಮತ್ತೆ ತಿಂದು ಜ್ಯೂಸು ತೊಗೊಳ್ಳಿಕ್ಕೆ ಪ್ರಯತ್ನಿಸಿದರೆ ಅದು ಹೇಗಿರುತ್ತೆ? ತುಂಬ ಅಸಹ್ಯಕರವಾಗಿರುತ್ತೆ. ಅದು ಬುದ್ಧಿಹೀನ ಅಂತ ಹೇಳ್ಬೋದು ಅವನು. ಯಾಕಂದರೆ ಅದರಲ್ಲಿ ಏನಿಲ್ಲ, ಜ್ಯೂಸ್ ಏನಿಲ್ಲ, ಆದರೂ ಅದರಲ್ಲಿ ಜ್ಯೂಸು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ರೀತಿ ಭೌತಿಕ ವಸ್ತುಗಳಲ್ಲಿ ನಾವು ಯಾವಾಗ ಆನಂದ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದರ ಇದೇ ಥರ ಇರುತ್ತೆ, ಪುನಃ ಚರ್ವಿತ ಚರ್ವಣಾನ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೋನಾಮ ತೃಪ್ಯೇ ರಸವಿತ್ ಕಥಾಯಾಮ್ ಮಹತ್ತಮ ಏಕಾಂತ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮೂರ್ ಯೋಗೇಶ್ವರಾಯೇ ಭವಪದ್ಮ ಮುಖ್ಯ. ಆದರೆ ಈ ಆಧ್ಯಾತ್ಮಿಕ ಮತ್ತು ಭಕ್ತಿಯ ರಸ ಏನಿದೆ ಅದು ನಮಗೆ ನಿಜವಾದ ತೃಪ್ತಿ ನೀಡುತ್ತದೆ. ನಿಜವಾದ ತೃಪ್ತಿ ನೀಡೋದಲ್ಲದೆ ಭೌತಿಕ ವಿಷಯಗಳು ಮತ್ತು ಆನಂದಗಳು ಒಂದು ಟೈಮ್ ಆದಮೇಲೆ ಸಾಕಪ್ಪ ಅಂತ ಹೇಳ್ಬಿಡ್ತೀವಿ. ಯಾರಿಗದು ಈಗ ರಸಗುಲ್ಲ ಕೊಟ್ಟರೆ ಆಯಿತು, 1 ರಸಗುಲ್ಲ, 2 ರಸಗುಲ್ಲ, 3 ರಸಗುಲ್ಲ, 4 ರಸಗುಲ್ಲ ಚೆನ್ನಾಗಿ ತಿನ್ಬೋದು. 5, 6, 7, 8 ಆದಮೇಲೆ ಸಾಕಪ್ಪ. ಯಾಕಂದರೆ ಭೌತಿಕ ವಿಷಯ. ಆದರೆ ಈ ಆಧ್ಯಾತ್ಮಿಕ ವಿಷಯ ಏನಿದೆ, ಇದನ್ನು ನಾವು ಎಷ್ಟು ತೊಗೊಳ್ತೀವಿ, ತೊಗೊಂಡಾದ್ಮೇಲೆ ಇನ್ನೂ ಜಾಸ್ತಿ ಬೇಕು ಅಂತ ನಮಗೆ ಅನಿಸುತ್ತದೆ. ರಮಂತೆ ಯೋಗಿನಾಂ ಅನಂತೆ. ಅದಕ್ಕೆ ಭಗವಂತನಿಗೆ ಒಂದು ಹೆಸರು ಏನು? ರಾಮ ಅಂತ. ಯಾಕಂದರೆ ನಾವು ಎಷ್ಟು ರಾಮನಾಮವನ್ನು ತಗೊಳ್ತೀವಿ, ರಾಮ ಭಕ್ತಿಯನ್ನು ಮಾಡ್ತೀವಿ, ಅಷ್ಟು ನಾವು ಇನ್ನೂ ಜಾಸ್ತಿ ಭಕ್ತಿ ಮಾಡಬೇಕನ್ಸುತ್ತೆ. ಇನ್ನೂ ಅವನ ಲೀಲೆ ಶ್ರವಣ ಮಾಡಬೇಕಂತ ಅನಿಸುತ್ತೆ, ಇನ್ನೂ ಅವನಿಗೆ ಸೇವೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ, ಭೌತಿಕ ಆನಂದ ಮತ್ತು ಹೇಗೆ ಇರುತ್ತೆ ಅಂದರೆ, ಆ್ಯಕ್ಚುಲಿ ಒಂದು ಜೇನುತುಪ್ಪನ ಒಂದು ಬಾಟಲ್ ಹೊರಗಡೆಯಿಂದ ನೆಕ್ಕೋದು ಹೇಗಿರುತ್ತೆ, ಆ ಥರ ಭೌತಿಕ ಆನಂದ. ಭೌತಿಕ ಆನಂದದಲ್ಲಿ ಆ್ಯಕ್ಚುಲಿ ಆನಂದ ಇಲ್ಲ. ಯಾರು ಸಾಧು ಅವರು ಹೇಳ್ತಾರೆ, ಆ್ಯಕ್ಚುಲಿ ಆನಂದ ಡೆಫಿನಿಷನ್ ಏನು? ಆನಂದ ಎಂದರೆ ಯಾವುದು ಶಾಶ್ವತವಾಗಿರುತ್ತೆ ಅದು ಮಾತ್ರ ಆನಂದ ಅಂತ ಹೇಳ್ಬೋದು. ಯಾವುದು ಅಶಾಶ್ವತವಾಗಿರುತ್ತೆ ಅದು ಆನಂದ ಅಂತ ಹೇಳಿಕ್ಕೆ ಅದು ಆನಂದ ಅಲ್ವೇ ಅಲ್ಲ. ಅದೇ ರೀತಿ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ರಾಜ ಕಾಡಿಗೆ ಹೋಗ್ತಾನೆ. ಅಲ್ಲಿ ಬೇಟೆ ಆಡಬೇಕಾದ್ರೆ ಒಂದು ಆಶ್ರಮ ಸಿಗುತ್ತೆ. ಆ ಆಶ್ರಮ ಹತ್ರ ಒಳಗಡೆ ಹೋದಾಗ ಒಬ್ಬ ಸುಂದರ ಮಹಿಳೆ ಒಬ್ಬಳು ಇರ್ತಾಳೆ. ಅವಳು ಎಷ್ಟು ಸುಂದರವಾಗಿರ್ತಾಳೆ,
ತಕ್ಷಣ ಮೋಹಿತರಾಗಿಬಿಡ್ತಾನೆ ರಾಜ, ಮತ್ತು ಅವಳ ಹತ್ರ ಹೋಗಿ ನಾನು ನಿನ್ನ ಮದುವೆ ಆಗಬೇಕು ಅಂತ ಪ್ರಪೋಸ್ ಮಾಡ್ತಾನೆ. ಅವಳು ಆಶ್ರಮದಲ್ಲಿ ಆಧ್ಯಾತ್ಮಿಕವಾಗಿರ್ತಾಳೆ, ಭಕ್ತಿ ಇಲ್ಲಿ ತಲ್ಲೀನಾಗಿರ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಇವನು ಬರೀ ನನ್ನ ದೈಹಿಕ ಸೌಂದರ್ಯವನ್ನು ನೋಡಿ ಆಕರ್ಷಿತನಾಗಿದ್ದಾನೆ, ಇವನಿಗೆ ಈ ದೈಹಿಕ ಸೌಂದರ್ಯ ಅದರ ನಿಜ ತತ್ವ ಗೊತ್ತಿಲ್ಲ. ಅದಕ್ಕೆ ಅವಳು ಏನು ಹೇಳ್ತಾಳೆ, 1 ವಾರ ಬಿಟ್ಟು ಬಾ, ಆಮೇಲೆ ನೀನು ಮದುವೆ ಆಗ್ಬೋದು ಅಂತ. ಆ 1 ವಾರ ಅವಳು ಏನು ಮಾಡ್ತಾಳೆ, ಈ ಡಿಸೆಂಟ್ರಿ ಟ್ಯಾಬ್ಲೆಟ್ಸ್ ತೊಗೊಂಡು ಫುಲ್ಲು ನಿಶಕ್ತನಾಗಿ ಕೊನೆಗೆ 7 ದಿನ ಆದಮೇಲೆ ಬರ್ತಾನೆ ಆ ರಾಜ. ಅವಳಿಗೆ ಆ ಮಹಿಳೆ ಗೊತ್ತೇ ಸಿಗೋದಿಲ್ಲ, ಅಷ್ಟು ತೆಳ್ಳಗಾಗಿ ಅವಳು ತೆಳ್ಳಗಾದ್ಮೇಲೆ ನಿಶಕ್ತರಾದಮೇಲೆ ಹೇಗೆ ಒಂದು ಕಳೆ ಹೊರಟೋಗ್ಬಿಡುತ್ತೆ ಮತ್ತು ಸೌಂದರ್ಯ ಹೊರಟೋಗ್ಬಿಡುತ್ತದೆ, ಅದೇ ರೀತಿ ಈ ರಾಜ ಅವಳ ಹತ್ರ ಬಂದು ಎಲ್ಲಿ ಅವಳು ಸುಂದರ ಮಹಿಳೆ ಇದ್ಲ ಎಲ್ಲ ಆಶ್ರಮದಲ್ಲಿ ಎಲ್ಲಿ ಅಂತ ಹೇಳಿದಾಗ ನಾನೇ ಆ ಸುಂದರ ಮಹಿಳೆ ಅಂತ ಹೇಳ್ತಾರೆ. ಅವಾಗ ನೀ ಏನು ಸುಂದರತೆ ನೀನು ಆಕರ್ಷಿತನಾಗಿದ್ದೀಯಾ ಅದನ್ನು ನಾನು ಬಕೆಟಲ್ಲಿ ಕೂಡಿಟ್ಟಿದ್ದೀನಿ ನೋಡು ಅಂತೇಳಿ, ಅದೆಲ್ಲ ವಾಂತಿಯಾಗಿರೋದು ಬೇದಿಯಾಗಿರೋದು ಎಲ್ಲ ಇರುತ್ತೆ ಅದರಲ್ಲಿ. ಸೊ ಈ ರೀತಿ ಈ ಭೌತಿಕ ಸುಖ ಏನಿರುತ್ತೆ ಆ್ಯಕ್ಚುಲಿ ಅದರಲ್ಲಿ ಸುಖ ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕೋನಾಮ ತೃಪ್ಯೇದ್ ರಸವಿದ್ ಕಥಾಯಾಮ್. ಸೊ ಇದು ನೈಮಿಷಾರಣ್ಯದಲ್ಲಿ ಇರುವ ಋಷಿಮುನಿಗಳು ಹೇಳುವ ಒಂದು ವಾಕ್ಯ. ಇದನ್ನು ಹಿಂದಲೇ ನಾವು ನೋಡಿದ್ದೀವಿ. ಶುಕ ಮುನಿಗಳು ಪರೀಕ್ಷಿತ ಮಹಾರಾಜರ ದಿವ್ಯ ಗುಣಗಳನ್ನು ಹೇಳ್ತಾ ಅವನು ಹೇಗೆ ಕೃಷ್ಣ ಎಷ್ಟು ಅವನ ಆ್ಯಕ್ಟಿವಿಟೀಸ್ ಅವನ ಲೀಲೆಗಳು ಎಷ್ಟು ದಿವ್ಯವಾಗಿರ್ತವೆ ಅಂದರೆ, ಒಂದು ಬ್ರಹ್ಮಾಸ್ತ್ರ ಬಿಟ್ಟಿದ್ದ ಯಾರು, ಅಶ್ವತ್ಥಾಮ ದ್ರೋಣನ ಪುತ್ರ. ಒಂದು ಗರ್ಭದಲ್ಲಿ ಇರುವ ಒಂದು ಮಗುವನ್ನು ಕೊಲ್ಲಲು ಇಂಥ ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದ. ಆದರೂ ಆ ಬ್ರಹ್ಮಾಸ್ತ್ರ ನಿಷ್ಫಲವಾಯಿತು, ಅದು ಆ ಮಗುವನ್ನು ಸುಡಲು ಅಸಮರ್ಥವಾಗಿದ್ದು. ಯಾಕೆ? ಆ ಮಗುವಿಗೆ ರಕ್ಷಣೆ ಕೊಟ್ಟಿದ್ದು ಯಾರು? ಕೃಷ್ಣ. ಸೊ ಮಾರೇ ಕೃಷ್ಣ ರಾಖೇ ಕೃಷ್ಣ ಮಾರೇಕೆ. ನಾವು ಇದು ನಿಜವಾಗ್ಲೂ ಅದ್ಭುತವಾದೊಂದು ಲೀಲೆ. ಯಾಕಂದರೆ ಹೇಗೆ ಸಾಮಾನ್ಯವಾಗಿ ಈ ರೋಡಲ್ಲಿ 2 ವೆಹಿಕಲ್ ಆಕ್ಸಿಡೆಂಟ್ ಆದರೆ ಗ್ಯಾರಂಟಿ ಯಾರು ಸತ್ತೋಗ್ಬಿಡ್ತಾರೆ ಜನ. ಇದೊಂದು ನಾರ್ಮಲ್ ಫಿನಾಮಿನಾ, ರೂಲ್. ಅದೇ ರೀತಿ ದ್ರೋಣನ ಪುತ್ರ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾನೆಂದರೆ ಗ್ಯಾರಂಟಿ ಸಾಯಲೇಬೇಕು. ಇದು ನ್ಯಾಚುರಲ್ ಲಾ. ಆದರೆ ಆ ನ್ಯಾಚುರಲ್ ಲಾ ಅನ್ನು ಮೀರಿ ಕೃಷ್ಣ ಇಲ್ಲಿ ರಕ್ಷಣೆ ಕೊಟ್ಟಿದ್ದಾನೆ. ಇದು ನಿಜವಾಗಲೂ ಅದ್ಭುತ ಲೀಲೆ. ಅಂದರೆ ಆ ವ್ಯಕ್ತಿ ಆ ಜೀವ, ಆ ಗರ್ಭದಲ್ಲಿರುವ ಜೀವ ಎಷ್ಟು ಕೃಷ್ಣನಿಗೆ ಪ್ರಿಯವಾಗಿರಬೇಕಂತ ನಾವು ತಿಳಿಯಬಹುದು. ಅದಲ್ಲದೆ ಹೇಗೆ ಕೃಷ್ಣ ತನ್ನ ಭಕ್ತರಿಗೆ ರಕ್ಷಣೆ ಕೊಡಲು ಗರ್ಭದಲ್ಲೂ ಕೂಡ ಹೋಗಿ ಕೃಷ್ಣ ಒಂದು ಜೀವನಿಗೆ ರಕ್ಷಣೆ ಕೊಡ್ಬೋದು. ಅದ್ಭುತವಾದ ಲೀಲೆ. ಸೊ ಈ ಲೀಲೆಯನ್ನು ಸುತ ಮುನಿಗಳು ಹೇಳಿದಾಗ ಹೀಗೆ ಮುಂದೆ ವರಿಸ್ತಾ ಪರೀಕ್ಷಿತನ ದಿವ್ಯ ಗುಣಗಳನ್ನು ಹೇಳ್ತಾ ಅವನ ಆಡಳಿತ ಎಷ್ಟು ಚೆನ್ನಾಗಿತ್ತಂದರೆ, ಆ್ಯಕ್ಚುಲಿ ದ್ವಾಪರ ಯುಗ ಆದ ತಕ್ಷಣ, ದ್ವಾಪರ ಯುಗ ಯಾವಾಗಾಯಿತು? ಕೃಷ್ಣ ತನ್ನ ಲೀಲೆಗಳನ್ನು ಮುಗಿಸಿ 125 ವರ್ಷಗಳ ಕಾಲ ಈ ಭೂಮಿ ಮೇಲೆ ಹಲವಾರು ಲೀಲೆಗಳನ್ನು ಮಾಡಿದರು. ಅದಾದಮೇಲೆ ಬೇರೆ ಲೋಕಕ್ಕೆ ಕೃಷ್ಣ ಹೋಗಿ ಮತ್ತೆ ಅಲ್ಲಿ ಲೀಲೆ ಮಾಡ್ತಾರೆ. ಸೊ ಕೃಷ್ಣ ಹೋದ ತಕ್ಷಣ ಒಂದು ಹೋಯಿತು,
ಇನ್ನೊಂದು ಕೆ ಬಂತು. ಯಾವುದದು ಕೆ? ಕಲಿ. ಸೊ ಕೃಷ್ಣ ಹೋದ ತಕ್ಷಣ, ಕೃಷ್ಣ ಇರುವ ಈ ಭೂಮಿ ಮೇಲೆ ಕೃಷ್ಣನ ಪಾದ ಇರುವ ತನಕ ಕಲಿ ಎಂಟರ್ ಆಗಲಿಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಕಲಿ ಪ್ರವೇಶಿಸಲು ಸಾಧ್ಯ ಇರಲಿಲ್ಲ. ಯಾವಾಗ ಕೃಷ್ಣ ಈ ಲೋಕನ ಬಿಟ್ಟರು ತಕ್ಷಣ ಕಲಿ ಪ್ರಭಾವ ಶುರುವಾಯಿತು. ಕಲಿ ಪ್ರಭಾವ ತುಂಬ ಭಯಂಕರವಾದದ್ದು. ಹೇಗೆ ಕಲಿಯುಗ ಮುಂದೆ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಕಲಿ ಪ್ರಭಾವ ಇನ್ನೂ ತುಂಬ ಬರಲಿದೆ. ಕಲಿ ಯುಗದ ಲಕ್ಷಣಗಳನ್ನು ಶುಕದೇವ ಗೋಸ್ವಾಮಿ ಕೊನೆಯ ಸ್ಕಂದದಲ್ಲಿ ಮತ್ತೆ ಹೇಳಿದ್ದಾರೆ. ತುಂಬ ಭಯಂಕರವಾದ ಕಲಿಯುಗ. ಆದರೂ ಕೂಡ ಕೃಷ್ಣ ಹೋದರೂ ಕೂಡ ಕಲಿ ಪೂರ್ಣ ರೀತಿಯಾಗಿ ಅವನ ಪ್ರಭಾವ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ಫ್ಯಾಕ್ಟ್ ಪರೀಕ್ಷಿತ್ ಮಹಾರಾಜ್ ಇರೋ ಕಾರಣ, ಪರೀಕ್ಷಿತ್ ಮಹಾರಾಜ್ ತಕ್ಷಣ ಕಲಿ ಪ್ರಭಾವದ ಸಂಕೇತ ಸಿಕ್ಕಿದ ತಕ್ಷಣ ಕಲಿಯನ್ನು ಅರೆಸ್ಟ್ ಮಾಡಿಬಿಟ್ರು. ಕೊನೆಗೆ ಕಲಿ ಪರೀಕ್ಷಿತನಲ್ಲಿ ಶರಣಾಗ್ತಾನೆ. ನಾನು ಕೂಡ ಒಬ್ಬ ವ್ಯಕ್ತಿ, ನನಗೂ ಎಲ್ಲರ ಆಶ್ರಯ ಬೇಕು ಅಂತ ಕೇಳಿದಾಗ ಪರೀಕ್ಷಿತ್ ಮಹಾರಾಜ್ ರಾಜ ಆಗಿರೋ ಕಾರಣ ಯಾರು ರಾಜರಲ್ಲಿ ಶರಣಾಗ್ತಾರೆ ಅವರಿಗೆ ರಕ್ಷಣೆ ಕೊಡಲೇಬೇಕು. ಅದು ರಾಜನ ಕರ್ತವ್ಯ. ಈಗ ಕಲಿನೇ ಪರೀಕ್ಷಿತ್ ಮಹಾರಾಜಲ್ಲಿ ಶರಣಾದ ಮೇಲೆ ಸೊ ಏನು ಮಾಡಬೇಕು? ಸೊ ಆವಾಗ ಪರೀಕ್ಷಿತ್ ಮಹಾರಾಜ್ ನೋಡ್ತಾರೆ, ಈ ಕಲಿಯುಗದಲ್ಲಿ, ಈ ಕಲಿಯಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಆ ಗುಣದ ಕಾರಣ ಅವನಿಗೆ ಸಾಯಿಸಲಿಲ್ಲ, ಬಿಟ್ಬಿಟ್ರು ಪರೀಕ್ಷೆ. ಅದೇನು ಗುಣ? ಅಸ್ತಿ ಏಕೋ ಮಹದ್ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂ ವ್ರಜೇತ್. ಕಲೇರ್ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹದ್ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂ ವ್ರಜೇತ್. ಕಲಿಯುಗದಲ್ಲಿ ತುಂಬ ಶ್ರೇಷ್ಠವಾದ ಒಂದು ಏನು ಗುಣ? ಕಲೇರ್ದೋಷ. ಕಲಿಯುಗದಲ್ಲಿ ಎಲ್ಲ ಕಡೆ ದೋಷ ಇದೆ. ಕಲಿ ಪ್ರಭಾವದಿಂದ ನಾವು ಮಾಡುವ ಎಲ್ಲ ಎಲ್ಲ ಒಂದು ಚಟುವಟಿಕೆಯಲ್ಲೂ ಕೂಡ ಏನಾದರೂ ಒಂದು ದೋಷ ಇದ್ದೇ ಇದೆ. ಆದರೆ ಒಂದು ಮಹದ್ಗುಣ ಏನು? ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂ ವ್ರಜೇತ್. ಭಗವಂತನ ನಾಮಸ್ಮರಣೆ ಹಾಗೂ ಸಂಕೀರ್ತನೆ ಮಾಡೋದರಿಂದ ಮುಕ್ತಸಂಗ ಪರಂ ವ್ರಜೇತ್. ಎಂಥ ವ್ಯಕ್ತಿ ಕೂಡ ಮುಕ್ತಿಯನ್ನು ಪಡೆಯಬಹುದು, ಭಕ್ತಿಯನ್ನು ಪಡೆಯಬಹುದು. ಈ ಒಂದು ಗುಣ ಕಾರಣ. ಹಾಗೂ ಇನ್ನೊಂದು ಗುಣ, ಬೇರೆ ಯುಗದಲ್ಲಿ ಕೆಟ್ಟು ಯೋಚನೆ ಮಾಡಿದರೆ ಸಾಕು ಆ ಕಾರ್ಯದ ಫಲ ಸಿಗ್ತಾಯಿತ್ತು. ಮನಸ್ಸಲ್ಲಿ ಯಾರಿಗಾದರೂ ಮರ್ಡರ್ ಮಾಡಿಬಿಟ್ರೆ, ಮರ್ಡರ್ ಮಾಡುವ ಪಾಪ ಏನಿರುತ್ತೆ ಅಷ್ಟು ಅದು ಫುಲ್ ಪಾಪ ನಮಗೆ ಬರುತ್ತೆ. ಅಷ್ಟು ನೋಡಿ, ಅಂದರೆ ಆಗಿನ ಕಾಲ ಜನ, ಅಂದರೆ ಆ್ಯಕ್ಚುಲಿ ನಮ್ಮ ಮನಸ್ಸು ಎಷ್ಟು ಕ್ಲೀನಾಗಿರ್ಬೇಕಂದ್ರೆ ಕೆಟ್ಟು ಯೋಚನೆ ಕೂಡ ಬರಬಾರ್ದು. ಅದು ಸಾಧ್ಯವಾ? ಯಾರಾದರೂ ಹೇಳ್ಬೋದಾ ನಮ್ಮ ಮನಸ್ಸು ತುಂಬ ಶುದ್ಧಾಗಿದೆ, ನನಗೆ ಒಂದು ಯೋಚನೆ ಕೂಡ ಬರಲ್ಲ? ಯಾರಾದರೂ ಹೇಳ್ಬೋದಾ? ಇಲ್ಲ. ಕಲಿಯುಗದ ನಾವು ಇದೀವಂದರೆ, ನಾವು ಕಲಿಯುಗದಲ್ಲಿ ಎಷ್ಟು ಅಪವಿತ್ರವಾಗಿದ್ದೀವಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ಕೆಟ್ಟ ಯೋಚನೆಗಳು ಬರುತ್ತೆ. ಬೇರೆಯವ್ರ ಪ್ರತಿ ದ್ವೇಷ ಬರುತ್ತೆ. ಹೇಗೆ ಕೆಲವೊಬ್ಬರು ಇರ್ತಾರೆ, ತುಂಬ ಅವರು ಏನು ಕಾರಣ ಇಲ್ಲ ಆದರೂ ಕೂಡ ಅವನಿಗೆ ಕೆಟ್ಟದಾಗಬೇಕು ಅಂತ ಬಯಸ್ತಾ ಇರ್ತಾರೆ, ಶಾಪ ಕೊಡ್ತಾ ಇರ್ತಾರೆ. ಇಲ್ಲ ಬರೀ ಹೇಳೋದಲ್ಲದೆ ಮಾಡೋದು ಕೂಡ. ಏನು ಬೇರೆ ವ್ಯಕ್ತಿ ಏನೂ ಕೆಟ್ಟ ಕೆಲಸ ಮಾಡಿಲ್ಲ ಅಂದರೂ ಅವನಿಗೆ ಅವನಿಂದ ಏನು ತೊಂದರೆ ಆಗಲಿಲ್ಲ ಅಂದರೂ ಕೂಡ ಅವನಿಗೆ ಕೆಟ್ಟದಾಗಬೇಕು, ಅವನಿಗೆ ನೋವು ಬರಬೇಕು, ಅದರಲ್ಲಿ ನನಗೆ ಆನಂದ ಸಿಗುತ್ತೆ. ಈ ಥರ ಒಂದು ಜನ ಮೆಂಟಾಲಿಟಿ ಕಲಿಯುಗದಲ್ಲಿ ತುಂಬ ಇದೆ. ಹೇಗೆ ಅಂದರೆ ಸರ್ಪ ಮೆಂಟಾಲಿಟಿ ಅಂತ ಹೇಳ್ತಾರೆ. ಸರ್ಪ ಈಗ ನಾವು ಹಾದಿಯಲ್ಲಿ ಹೋಗ್ಬೇಕಾದ್ರೆ ನಾವು ಏನು ಮಾಡಲಿಲ್ಲರೂ ಕೂಡ ಹಾವು ಬಂದರೆ ಅಷ್ಟೇ ಕಚ್ಚಿಬಿಡುತ್ತೆ.
ನಾವೇನು ಮಾಡಲಿಂದ್ರೂ ಕೂಡ ಕಚ್ಚುತ್ತೆ. ಇದು ಸರ್ಪ ಮೆಂಟಾಲಿಟಿ. ಅದೇ ರೀತಿ ಅದಕ್ಕಿಂತ ಡೇಂಜರಸ್ ಸರ್ಪ. ಅಟ್ಲೀಸ್ಟ್ ಗೊತ್ತಾಗುತ್ತೆ ಸರ್ಪ ಅಂದರೆ ಇವನು ಕಚ್ತಾನೆ, ಅದಕ್ಕೆ ಅದರ ಹತ್ರ ಹೋಗೋದಿಲ್ಲ ನಾವು. ಆದರೆ ವ್ಯಕ್ತಿಗಳು, ಮನುಷ್ಯರು ಇದ್ದರೆ ಅವರಿಗೆ ಕಂಡುಹಿಡೋದು ಕಷ್ಟ. ಇನ್ನು ಅವ್ರ ಮನಸ್ಸಲ್ಲಿ ಏನೇನಿದೆ ಏನು ಹೇಳೋಕ್ಕಾಗಲ್ಲ. ಹೀಗಾಗಿ ಇದು ಕಲಿಯುಗದಲ್ಲಿ ಮೆಂಟಾಲಿಟಿ. ಸೊ ಆಗಿನ ಕಾಲದ ಜನರು ಹೇಗಿರ್ತಾಯಿದ್ರು ಅಂದರೆ, ಅವರ ಮನಸ್ಸು ಎಷ್ಟು ಕಂಟ್ರೋಲ್ಡ್ ಇತ್ತಂದರೆ ಕೆಟ್ಟ ಯೋಚನೆಯೇ ಬರೋದಿಲ್ಲ. ನೋಡಿ ಎಷ್ಟು ಕ್ವಾಲಿಟಿ ಜನ ಎಷ್ಟು ಹೇಗಿರ್ತಾಯಿದ್ದಂತೆ. ಆದರೆ ಪರೀಕ್ಷಿತ್ ಮಹಾರಾಜ್ ಯೋಚನೆ ಮಾಡ್ತಾರೆ, ಇಲ್ಲಿ ಕಲಿಯುಗದಲ್ಲಿ ಯಾರಿಗೂ ಆ ಥರ ಇಲ್ಲ. ಆದರೆ ಕಲಿಯುಗದ ಒಂದು ವಿಶೇಷ ಗುಣ ಏನಂದರೆ, ಏನಾದರೂ ಒಳ್ಳೆಯದನ್ನು ಯೋಚನೆ ಮಾಡಿದರೆ ಆ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಆ ಒಳ್ಳೆ ಕಾರ್ಯ ಮಾಡಿದ ಫಲ ಸಿಗುತ್ತೆ. ಈ ಕಲಿಯುಗದಲ್ಲಿ ಕೆಟ್ಟ ಯೋಚನೆ ಮಾಡಿದರೆ ಅದು ಪಾಪ ಸಿಗೋದಿಲ್ಲ. ಅದೊಂದು ಅಡ್ವಾಂಟೇಜ್. ಅದಲ್ಲದೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡಿದರೆ ಆ ಒಳ್ಳೆ ಕೆಲಸ ಮಾಡಿರೋ ಫಲ ಸಿಗುತ್ತೆ, ಪುಣ್ಯ ಸಿಗುತ್ತೆ. ಸೊ ಹೀಗಾಗಿ ಪರೀಕ್ಷಿತ್ ಮಹಾರಾಜ್ ಇದನ್ನು ನೋಡಿ ಕಲಿಗೆ ಆಶ್ರಯ ಕೊಡ್ತಾರೆ. ಆಯಿತು, ನೀನು ಈ 4 ವಸ್ತುಗಳಲ್ಲಿ ಇರಬಹುದು. ಏನದು 4 ವಸ್ತುಗಳು? ಜೂಜಾಟ, ಮದ್ಯಪಾನ, ಮಾಂಸ ಮತ್ತು ಅಲೈಂಗಿಕ ಸಂಬಂಧ. ಸೊ ಈ 4 ಚಟುವಟಿಕೆಗಳಲ್ಲಿ ಕಲಿ ಇರ್ತಾರೆ. ಸೊ ಅದರಿಂದ ಪ್ರಭುಪಾದರು ಈ 4 ಚಟುವಟಿಕೆಗಳು ಮಾಡಬಾರ್ದು ಅಂತ ವಿಶೇಷವಾಗಿ ಹೇಳ್ತಾರೆ. ಈ 4 ಚಟುವಟಿಕೆಗಳು ಬಿಟ್ಟರೆ ತಕ್ಷಣ ನಮ್ಮ ಜೀವನ ಶುದ್ಧವಾಗುತ್ತೆ. ಜೂಜಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಅಲೈಂಗಿಕ ಸಂಬಂಧ ಇರಬಾರ್ದು, ಮತ್ತು ಮಾಂಸ ತಿನ್ನಬಾರ್ದು. ಇದೇನು ತುಂಬ ಕಷ್ಟ ಇಲ್ಲ, ಆದರೂ ಈಗಿನ ಕಾಲದಲ್ಲಿ ಜನ. ಸೊ ಅದಲ್ಲದೆ ಕಲಿಗೆ ಚಿನ್ನ, ಗೋಲ್ಡ್ ಅದರಲ್ಲಿ ಇರುವ ಒಂದು ಸ್ಥಾನ ಕೊಡ್ತಾರೆ. ಅದಕ್ಕೆ ಎಲ್ಲಿ ಗೋಲ್ಡ್ ಇರುತ್ತೆ ಅಲ್ಲಿ ಯಾವಾಗಲೂ ಏನೊಂದು ದ್ವೇಷ ಇರುತ್ತೆ, ಒಂದು ಎನಿಮಿ, ಒಂದು ಕಲಹ ಮತ್ತು ಈ ಎಲ್ಲ ಕೆಟ್ಟ ಗುಣಗಳು ಕೂಡ ಅಲ್ಲಿ ಬೆಳೀತವೆ. ಅದಕ್ಕೆ ಚಿನ್ನದಿಂದ ದೂರ ಇರಬೇಕು. ಅದಲ್ಲದೆ ಈ 4 ಆ್ಯಕ್ಟಿವಿಟೀಸಿಂದ ದೂರ ಇರಬೇಕು. ಸೊ ಇದು ಮಾಡೋದ್ರಿಂದ ಪರೀಕ್ಷಿತ್ ಮಹಾರಾಜ್ ಗೊತ್ತಾಯಿತು, ಈಗ ಕಲಿ ಈ 4-5 ವಸ್ತುಗಳಲ್ಲಿ ಇರ್ತಾನೆ. ಅವು ಕಲಿಗೆ ಸಂತೋಷ ಆಯಿತು, ಈ 5 ವಸ್ತುಗಳಲ್ಲಿದ್ದು ನಾನು ಚೆನ್ನಾಗಿ ಜನರನ್ನು ಕೆಡಿಸ್ಬೋದು ಅಂತ. ಆದರೆ ಪರೀಕ್ಷಿತ್ ಮಹಾರಾಜನ ಆಡಳಿತ ಎಷ್ಟು ಚೆನ್ನಾಗಿತ್ತಂದರೆ, ಕಲಿ ಈ 5 ಜಾಗದಲ್ಲಿ ಇದ್ದರೂ ಕೂಡ ಎಫೆಕ್ಟ್ ಇರಲಿಲ್ಲ. ಅಷ್ಟು ಚೆನ್ನಾಗಿ ಆಡಳಿತ. ಅಂದರೆ ಸಾಮಾನ್ಯ ಜನರು ಈ 5 ವಸ್ತುಗಳ ಬಗ್ಗೆ ಯೋಚನೆನೇ ಮಾಡಬಾರ್ದು. ಆ ಥರ ಒಂದು ಆಡಳಿತ ಆ ಥರ ನಡೆಸ್ಕೊಂಡ್ರು ಪರೀಕ್ಷಿತ್ ಮಹಾರಾಜ್. ರಾಜ ಅಂದರೆ ಸುಮ್ಮನೆ ಪೊಸಿಷನ್ ಅಲ್ಲ, ರಾಜನ ಒಂದು ಕರ್ತವ್ಯ ಇರುತ್ತೆ. ಎಲ್ಲ ಸಾಮಾನ್ಯ ಜನರನ್ನು ಭಕ್ತಿಯಲ್ಲಿ ತೊಡಗಿಸ್ಬೇಕು. ಅದರಿಂದ ಆ ಭಕ್ತಿಯಲ್ಲಿ ಸಿಗುವ ಆನಂದದಿಂದ ಅವರು ಈ ಕೀಳಮಟ್ಟವಾದ ಆನಂದ ಪಡೆಯಲು ಪ್ರಯತ್ನ ಮಾಡುವುದಿಲ್ಲ. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಾರ್ ಆಗ್ತಾಯಿದೆ ಎಲ್ಲ ಕಡೆ. ಎಲ್ಲರೂ ಕಂಟ್ರೋಲ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ನಾನು ಸರಿ, ನಮ್ಮ ಆಡಳಿತ ಸರಿ ಅಂತ ಹೇಳ್ತಾರೆ. ಆದರೆ ಯಾವ ಆಡಳಿತ, ಯಾವ ಗವರ್ಮೆಂಟು ಈ ಥರ ರೂಲ್ಸ್ ಮಾಡಿದ್ದಾರೆ? ಜನರನ್ನು ಈ 4-5 ವಸ್ತುಗಳು ಮಾಡಬಾರ್ದು, ಈ 4-5 ವಸ್ತುಗಳಿಗೆ ಆಕರ್ಷಿತ ಆಗಬಾರ್ದು ಅಂತ ಯಾವ ಗೌರ್ಮೆಂಟ್ ಏನು ಸ್ಟೆಪ್ಸ್ ತೊಗೊಳ್ತಾ ಇದೆ? ಅದನ್ನು
ಅದರ ವಿರುದ್ಧ ಜಾಸ್ತಿ ಜನ ಮದ್ಯಪಾನ ಮಾಡಲಿ, ಅದರಿಂದ ರೆವೆನ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಎನ್ಕರೇಜ್ ಮಾಡ್ತಾರೆ. ಆ ಥರ ಆಡಳಿತ ಗೌರ್ಮೆಂಟ್ ಇದೆ. ಆದರೆ ನಿಜವಾದ ಆಡಳಿತ, ನಿಜವಾಗಲೂ ಜನರನ್ನು ರಕ್ಷಿಸಬೇಕಂದ್ರೆ ಗೌರ್ಮೆಂಟ್ ರಾಜ ಹೇಗಿರಬೇಕಂದ್ರೆ ಸಾಮಾನ್ಯ ಜನರು ಈ ವಸ್ತುಗಳ ಹತ್ತಿರ ಹೋಗಲೇಬಾರ್ದು, ಅವರಿಂದ ಆಕರ್ಷಿತ ಆಗಲೇಬಾರ್ದು. ಸೊ ಅದಕ್ಕೆ ಭಾರತದಲ್ಲಿ ಪ್ರಭುಪಾದ ಹೇಳ್ತಾರೆ, ಆ್ಯಕ್ಚುಲಿ ಅದಕ್ಕೆ ತುಂಬ ಅಗತ್ಯವಾದ ಕೆಲಸ ಏನು ಅಂದರೆ, ಈವನ್ ಪರೀಕ್ಷಿತ್ ಮಹಾರಾಜ್ ಕೂಡ ಯೋಚನೆ ಮಾಡ್ತಾರೆ, ಯಾರು ಸ್ಥಿರವಾಗಿರ್ತಾರೆ, ಧೀರವಾಗಿರ್ತಾರೆ, ಯಾರು ತಮ್ಮ ಮನಸ್ಸೇಂದ್ರಿಯನ್ನು ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ, ಅವರಿಗೆ ಯಾವುದೇ ಭಯ ಇಲ್ಲ. ಯಾಕಂದರೆ ಅವರು ಈ ಥರ ಚಟುವಟಿಕೆಗಳಿಗೆ ಆಕರ್ಷಿತ ಆಗುವುದಿಲ್ಲ. ಆದರೆ ಯಾರು ಅಧೀರ ಇರ್ತಾರೆ, ಯಾರು ಮೂಢರಿರ್ತಾರೆ, ಅವರು ತಕ್ಷಣ ಎಂಜಾಯ್ಮೆಂಟ್, ಆನಂದ ಅಂದರೆ ಜೂಜಾಟ, ಆನಂದ ಅಂದರೆ ಮಾಂಸ ತಿನ್ನೋದು, ಆನಂದ ಅಂದರೆ ಅಲೈಂಗಿಕ ಸಂಬಂಧ. ಯಾರು ಮನಸ್ಸು ಸ್ಥಿರ ಇರೋದಿಲ್ಲ, ಯಾರಿಗೆ ಜೀವನದ ಲಕ್ಷ್ಯ ಏನು ಅಂತ ಗೊತ್ತಿಲ್ಲ, ಅವರು ಈ ಚಟುವಟಿಕೆಗಳಿಗೆ ಟ್ರ್ಯಾಪ್ ಆಗಿ ಸಫರ್ ಮಾಡ್ತಾರೆ. ಅಂದರೆ ಅದರಿಂದ ತುಂಬ ಅಗತ್ಯವಾದ ಕೆಲಸ ಅಂದರೆ ಎಲ್ಲ ಸಾಮಾನ್ಯ ಜನರಿಗೆ ಕೃಷ್ಣನ ನಾಮ ತಗೊಳ್ಳುವ ಒಂದು ಭಾಗ್ಯ ಕೊಡಬೇಕು. ಅದಲ್ಲದೆ ಕೃಷ್ಣ ಭಕ್ತಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲ ಜನರಿಗೂ ಕೃಷ್ಣ ಭಕ್ತಿಯಲ್ಲಿ ತೊಡಗುವಂತೆ ಪ್ರೇರಿಸಬೇಕು, ಪ್ರೇರಣೆ ಕೊಡಬೇಕು. ಇದೊಂದು ಬರೀ ರಾಜನ ಕರ್ತವ್ಯವಲ್ಲ, ನಮಗೆ ಈ ಒಂದು ಆನಂದ ಸಿಕ್ಕಿದೆ, ನಮ್ಮ ಕೂಡ ಕರ್ತವ್ಯ ಎಲ್ಲರಿಗೂ ಈ ಒಂದು ಆನಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು ತಮ್ಮ ಒಳ್ಳೆಯ ಆಡಳಿತದಿಂದ ಕಲಿಯನ್ನು ಕಂಟ್ರೋಲಲ್ಲಿಟ್ಟಿದ್ದರು. ಅದಲ್ಲದೆ ಅವರ ಗುಣಗಳು ಹೇಳ್ತಾ, ಭಗವತಿ ಅರ್ಪಿತ ಆಶಯ, ಭಗವತ್ ಅರ್ಪಿತ ಆಶಯ ಅಂದರೆ ಕಾನ್ಷಿಯಸ್ಲಿ ಅವರು ಭಕ್ತಿಯಲ್ಲಿ ತೊಡಗಿದ್ರು. ಒಂದು ನಾವು ಕೆಲವೊಂದು ಸತಿ ಫೋರ್ಸ್ ಮಾಡಬೇಕಾಗತ್ತೆ, ಭಕ್ತಿ ಮಾಡು, ಚಾಂಟಿಂಗ್ ಮಾಡು, ಸರ್ವಿಸ್ ಮಾಡು ಅಂತ. ಆದರೆ ಶುದ್ಧ ಭಕ್ತರು ಇರ್ತಾರೆ, ಅವರು ಅರ್ಪಿತ ಆಶ್ರಯ ಅಂದರೆ ಅವ್ರ ಮನಸ್ಸಿಂದ ಅವರು ಭಕ್ತಿಯನ್ನು ಮಾಡ್ತಾರೆ. ಈ ಒಂದು ಗುಣದ ಕಾರಣ ಅವರಿಗೆ ಯಾವುದೇ ಥರ ಭಯ ಇಲ್ಲ. ಈಗ ಅವನಿಗೆ ಶಾಪ ಕೊಡ್ತಾನೆ, ಪರೀಕ್ಷಿತ್ ಮಹಾರಾಜರಿಗೆ ಶಾಪ ಸಿಗುತ್ತೆ. ಏನು ಶಾಪ ಅಂದರೆ, ನೀನು 7 ದಿನದಲ್ಲಿ ಸಾಯ್ತೀಯ ಅಂತ ಶಾಪ ಕೊಡ್ತಾನೆ. ಆ ಶಾಪ ಕೊಟ್ಟರು ಕೂಡ ನಮಗೆ ಆ ಥರ ಒಂದು ಸಿಚುವೇಶನ್ ಬಂದರೆ, ನೀನು 7 ದಿನ ಇಲ್ಲ ಯಾವುದು ಕ್ಯಾನ್ಸರ್ ಆಯಿತು, ಏನಾಯಿತು, ಇನ್ನು ಅಷ್ಟೇ 1 ತಿಂಗಳು 2 ತಿಂಗಳು ಅಷ್ಟೇ ಇರ್ತೀವಿ ಅಂದರೆ ನಮಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಏನು ಮಾಡಬೇಕಪ್ಪ ನಾನು ಅಂತ. ಆದರೆ ಭಗವದ್ಭಕ್ತರು ಯಾರು ಇರ್ತಾರೆ, ಅವರು ಯಾವುದೇ ಸ್ಥಿತಿಯಲ್ಲೂ ಕೂಡ ಅವರಿಗೆ ಯಾವುದೇ ಥರದ ಭಯ ಇರುವುದಿಲ್ಲ. ಸಂಸ್ಥಿತಿ, ಅವರಿಗೆ ಭಗವಂತ ಯಾರು, ಭಗವಂತ ಅವನ ಸ್ಥಾನ ಏನು ಅಂತ ಗೊತ್ತಿರುತ್ತೆ. ಅಜಿತ, ಭಗವಂತ ಅಂದರೆ ಅಜಿತ, ಭಗವಂತನ ಯಾರು ಅವನ ಮೇಲೆ ಜಯಗೊಳಿಸ್ಲಿಕ್ಕೆ ಆಗುವುದಿಲ್ಲ. ಸೊ ಹೀಗೆ ಅದಲ್ಲದೆ ಸರೆಂಡರ್ ವಯಾಸಕೇರ್ ಜಹೋ ಶಿಷ್ಯೋ, ಪರೀಕ್ಷಿತ್ ಮಹಾರಾಜ್ ಶುಕದೇವ್ ಗೋಸ್ವಾಮಿಯನ್ನು ಗುರುಗಳನ್ನಾಗಿ ಒಪ್ಪಿಕೊಂಡು ಅವನ ಶಿಷ್ಯನಾಗಿ ಸೇವೆಯನ್ನು ಮಾಡ್ತಾರೆ. ಸೊ ಆದ ಕಾರಣ ಸ್ಮರ್ತಂ ಯತ್ ಪದಾಂಬುಜಂ ಸ್ಯಾತ್ ಸಂಭ್ರಮ. ಭ್ರಮ ಅಂದರೆ ಒಂದು ಮಿಸ್ಕನ್ಸೆಪ್ಷನ್. ನಾವು ಏಜ್ ಹೇಗೆ ನಾವು ವಯಸ್ಸಾಗುತ್ತೆ, ಮೃತ್ಯು ಹತ್ತಿರ ಬಂದಾಗ ಎಲ್ಲ ಭ್ರಮ ಆಗಿಬಿಡುತ್ತೆ, ಏನು ಸರಿ ಏನು ತಪ್ಪು ಗೊತ್ತಾಗೋದಿಲ್ಲ ಈ ಥರ. ಆದರೆ ಯಾರು ಭಕ್ತರಾಗಿರ್ತಾರೆ ಅವರು ಯಾವಾಗಲೂ ಭಗವಂತನ ಚರಣಗಳ ಸ್ಮರಣೆ ಮಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಯಾವುದೇ ಥರ ಭಯ ಬರುವುದಿಲ್ಲ. ಅದಲ್ಲದೆ ಯಾರು ಭಕ್ತಿ ಮಾಡ್ತಾರೆ,
ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಯಾರು ಡೈಲಿ ಭಾಗವತ ಶ್ರವಣ ಮಾಡ್ತಾರೆ, ದಿನನಿತ್ಯ ಭಾಗವತ ಶ್ರವಣ ಮಾಡೋದರಿಂದ ಏನಾಗುತ್ತೆ, ಭಗವಂತ ಹೃದಯದಲ್ಲಿ ಅರೆಸ್ಟ್ ಆಗಿಬಿಡ್ತಾರಂತೆ. ಸೊ ಇದು ಭಾಗವತಂ, ಡೈಲಿ ಭಾಗವತಂ ಓದೋ ಒಂದು ಗ್ರೇಟ್ ಒಂದು ರಿಸಲ್ಟ್. ಭಗವಂತನ ದರ್ಶನ ಮಾಡೋದೇ ನೋಡೋದೇ ಕಷ್ಟ, ಆದರೆ ನಿತ್ಯ ಭಾಗವತ ಶ್ರವಣ ಮಾಡಿದರೆ ಭಗವಂತ ಹೃದಯದಲ್ಲಿ ಅರೆಸ್ಟ್ ಆಗಿಬಿಡ್ತಾರಂತೆ. ಸೊ ಅದರಿಂದ ಎಲ್ಲರೂ ಭಾಗವತ ಓದಬೇಕು, ನಾಮ ಜಪ ಮಾಡಬೇಕು. ಸೊ ಪರೀಕ್ಷಿತ್ ಮಹಾರಾಜ್ ಈ ಥರ ಪರೀಕ್ಷಿತ್ ಮಹಾರಾಜ ಬಗ್ಗೆ ಹೇಳ್ತಾ ಸೂತ ಗೋಸ್ವಾಮಿಗಳು ಒಂದು ಭಾಗವನ್ನು ತಿಳಿಸಿದ ಮೇಲೆ ನೈಮಿಷಾರಣ್ಯದ ಋಷಿಮುನಿಗಳು ಹೇಳ್ತಾರೆ, ಹೌದು ನಾವು ಇಷ್ಟೊಂದು ಯಜ್ಞ ಎಲ್ಲಗಳನ್ನ ಮಾಡ್ತಾಯಿದ್ದೀವಿ, ಆ ಯಜ್ಞದಿಂದ ನಮ್ಮ ಯಜ್ಞದಿಂದ ಬರುವ ಒಂದು ಹೊಗೆಯಿಂದ ನಮ್ಮ ಶರೀರವೇ ಕಪ್ಪಾಗಿಬಿಟ್ಟಿದೆ. ಅಂದರೆ ಕೆಲವೊಂದು ಸತಿ ಭೌತಿಕ ಚಟುವಟಿಕೆಗಳು ಯಾವಾಗ ನಾವು ಭಗವಂತನ ತೃಪ್ತಿಗೋಸ್ಕರ ಮಾಡುವುದಿಲ್ಲ, ಭಗವತ್ ಪ್ರಾಪ್ತಿಗೋಸ್ಕರ ಮಾಡುವುದಿಲ್ಲ, ಅಂತಹ ಚಟುವಟಿಕೆಗಳು ಅದರ ಪರಿಣಾಮ ಏನಿದೆ ಅಂತ ಗೊತ್ತಿರಲಿಲ್ಲ. ಈಗ ಈ ಋಷಿಮಣಿಗಳು ಯಜ್ಞ ಮಾಡಬೇಕಂತ ಕೂತ್ಕೊಂಡ್ರು, ಆದರೆ ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅವರಿಗೆ. ಯಜ್ಞ ಮಾಡ್ತಾಯಿದ್ದಾರೆ, ಹೊಗೆ ಬರ್ತಾಯಿದೆ, ಅವ್ರ ಹೊಗೆಯಿಂದ ದೇಹ ಎಲ್ಲ ಕಪ್ಪಾಗಿಬಿಟ್ಟಿದೆ, ಆದರೆ ರಿಸಲ್ಟ್ ಏನು ಅಂತ ಗೊತ್ತಿಲ್ಲ, ಶೋರ್ ಇಲ್ಲ. ಆದರೆ ಯಾವಾಗ ಅವರು ಸೂತ ಗೋಸ್ವಾಮಿಯನ್ನು ಗುರುಗಳಾಗಿ ನೇಮಿಸಿ ಅವರಿಂದ ಭಾಗವತ ಶ್ರವಣ ಮಾಡಲಿಕ್ಕೆ ಶುರು ಮಾಡ್ತಾರೆ, ತಕ್ಷಣ ಯಜ್ಞ ಮಾಡಿ ಕೊನೆಗೆ ರಿಸಲ್ಟ್ ಬರುತ್ತೆ ಏನೋ ಗೊತ್ತಿಲ್ಲ, ಆದರೆ ಭಾಗವತ ಶ್ರವಣ ಮಾಡಿದ ತಕ್ಷಣವೇ ಅವರಿಗೆ ಆನಂದ ಸಿಗ್ತಾ ಇದೆ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮರ್ತ್ಯಾನಾಂ ಕಿಮಾಶ್ರಿಯ. ಸೊ ಭಗವತ್ಲಿಂಗಸ್ಯ ತಕ್ಷಣ ಅವರಿಗೆ ಯಸ್ತ್ವಾಂ ಶಂಸಸಿ ಕೃಷ್ಣಸ್ಯ ಮರ್ತ್ಯಾನಾಂ ಅಮೃತ ಅವರಿಗೆ ಲಭ್ಯವಾಗ್ತಾ ಇದೆ. ಅದೇ ರೀತಿ ಈ ಕೋ ನಾಮ ತೃಪ್ಯೇದ್ ರಸವಿತ್ ಕಥಾಯಾಂ ಮಹತ್ತಮೈಕಾಂತಕ ಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮುಹು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ಭಗವಂತ ಎಲ್ಲ ಮಹಾಜೀವಿಗಳಿಗೆ ಏಕಮಾತ್ರ ಆಶ್ರಯ. ಯಾರು ಮಹಾಜೀವಿಗಳು ಮಹತ್ತಮೈಕಾಂತ ಅಂದರೆ ಮಹತ್ತಮ ತಮ ಅಂದರೆ ತಮೋಗುಣ, ಮತ್ತು ಮಹತ್ ಅಂದರೆ ಯಾರು ತಮ ಗುಣ ಬಿಟ್ಟು ಮೇಲೆ ಬರ್ತಾರೆ, ಯಾರು ಸತ್ವಗುಣಕ್ಕೆ ಬರ್ತಾರೆ ಅವರು ಮಹತ್ತಮ ಮಹಾಜೀವಿಗಳು. ಅಂದರೆ ಎರಡು ಜೀವಿಗಳು ಇರ್ಬೋದಂತ ನಾವು ಭಾವಿಸ್ಬೋದು. ಒಂದು ಜೀವಿಗಳು ಅಂಧಕಾರದಲ್ಲಿರ್ತಾರೆ, ಅವರು ಜೀವನ ಲಕ್ಷ್ಯ ಗೊತ್ತಿಲ್ಲ, ಎಲ್ಲಿ ನಮ್ಮ ನಿಜವಾದ ಆನಂದ ಇದೆ ಗೊತ್ತಿಲ್ಲ, ಎಲ್ಲ ಈ ಚಟುವಟಿಕೆಗಳಲ್ಲಿ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇನ್ನೊಂದು ಮಹತ್ತಮ ಜೀವಿಗಳು, ಯಾರು ಜೀವನ ಲಕ್ಷ್ಯ ಯಾರು ಗೊತ್ತು, ಭಗವಂತ ಯಾರು ಗೊತ್ತು, ಅವರು ಈ ಮಹತ್ ಜನರು ಏನು ಮಾಡ್ತಾರೆ, ರಸವಿತ್ ಕಥಾಯಾಮ್ ಭಗವಂತನ ರಸ, ಭಗವಂತನ ಸೇವೆ ಮಾಡೋದ್ರಿಂದ ಆ ದಿವ್ಯ ರಸವನ್ನು ಆನಂದಿಸುತ್ತಾರೆ. ಕೃಷ್ಣ ಅದಕ್ಕೆ ಇಲ್ಲಿಗೆ ಎಸ್ಪೆಷಲಿ ನೀವು ಹೇಳ್ಬೋದು, ಇಲ್ಲೆಲ್ಲಿ ಗೋವಿಂದ ಕೃಷ್ಣ ಹೆಸರೇ ಇಲ್ಲಲ್ಲ, ಕೋನಾಮ ತೃಪ್ತಿಯ ರಸವಿತ್ ಕಥಾ. ಆದರೆ ಹಿಂದಿನ ಶ್ಲೋಕದಲ್ಲಿ ಈ ಋಷಿಗಳು ಹೇಳ್ತಾರೆ, ಉಪಯಾಯತಿ ಗೋವಿಂದ ಪಾದ ಪದ್ಮಾಸ್ವಂ ಮಧು. ಸೊ ಕೃಷ್ಣನ ಲೀಲೆಗಳು ಎಷ್ಟು ಆಕರ್ಷಿತ ಅಂದರೆ
ಯೋಗೇಶ್ವರಾಯೇ ಭವಪಾದ್ಮ ಮುಖ್ಯ. ಇಲ್ಲಿ ತುಂಬ ಭಾಗವತಂ ಎಷ್ಟು ಸುಂದರವಾಗಿದೆ ಅಂದರೆ, ಇಲ್ಲಿ ನೋಡಿ, ಶಿವ ಮತ್ತು ಬ್ರಹ್ಮನಿಗೆ ಏನು ಹೆಸರು ಕೊಟ್ಟಿದ್ದಾರೆ? ಭವ. ಭವ ಅಂದರೆ ಶಿವ, ಪದ್ಮ ಅಂದರೆ ಬ್ರಹ್ಮ. ತುಂಬ ಒಳ್ಳೆಯ ಕಂಪ್ಯಾರಿಸನ್ ಕೊಟ್ಟಿದೆ. ಯಾಕಂದರೆ ತಮೋಗುಣ ಅಧಿಕಾರ ದೇವತೆ ಶಿವ, ಅದಲ್ಲದೆ ಪದ್ಮ, ಯಾಕಂದರೆ ಭಗವಂತನ ನಾಭಿಯಿಂದ ಕಮಲ ಬರುತ್ತೆ, ಪದ್ಮ ಬರುತ್ತೆ. ಆ ಪದ್ಮದಲ್ಲಿ ಯಾರು ಜನ್ಮ ತಗೋತಾರೆ? ಈ ಜಗತ್ತಿನ ಫಸ್ಟ್ ಜೀವಿಯ ಬ್ರಹ್ಮ, ಇಂಜಿನಿಯರ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತಾರೆ ಬ್ರಹ್ಮನಿಗೆ. ಸೊ ಭವ ಪದ್ಮ ಮುಖ್ಯ. ಸೊ ಇಂತಹ ಶಿವ ಮತ್ತು ಬ್ರಹ್ಮ ಕೂಡ ಆಕರ್ಷಿತರಾಗ್ತಾರೆ. ನಾವು ನೋಡಿದ್ದೀವಿ ಸಮುದ್ರ ಮಂಥನ ಲೀಲಾದಲ್ಲಿ ಹೇಗೆ ಸಮುದ್ರ ಮಂಥನ ಆದಮೇಲೆ ಅಮೃತ ಬರುತ್ತೆ. ಅಮೃತ ಬಂದ ತಕ್ಷಣ ಮತ್ತೆ ಜಗಳ ಶುರು ಆಗುತ್ತೆ. ಆವಾಗ ಮೋಹಿನಿ ಅವತಾರ ಬಂದುಬಿಟ್ಟು ಈ ರಾಕ್ಷಸರನ್ನು ಆಕರ್ಷಿಸಿ ಅವರಿಂದ ಅಮೃತವನ್ನು ತಗೊಂಡು ದೇವತೆಗಳಿಗೆ ಕೊಡ್ತಾರೆ. ಅದಾದಮೇಲೆ ಸೊ ಈ ಥರ ಮೋಹಿನಿ ಅವತಾರ ಆಗುತ್ತೆ. ಆದರೆ ಶಿವನಿಗೆ ಮೋಹಿನಿ ಅವತಾರ ನೋಡಲಿಕ್ಕೆ ಆಗಲಿಲ್ಲ. ಅದರಿಂದ ಮತ್ತೆ ಬಂದು ಭಗವಂತನ ಹತ್ರ ಬಂದು ಮತ್ತೆ ನನಗೆ ಮೋಹಿನಿ ಅವತಾರನ ತೋರಿಸಿ ಅಂತ ಕೇಳ್ತಾರೆ. ಸೊ ಈ ರೀತಿ ಈವನ್ ಶಿವ ಮತ್ತು ಬ್ರಹ್ಮ ಕೂಡ ಭಗವಂತನ ಸೊ ಆವಾಗ ಶಿವ ಭಗವಂತನ ಒಂದು ಫೀಮೇಲ್ ರೂಪವನ್ನು ನೋಡಿ ತುಂಬ ಆಕರ್ಷಿತರಾಗ್ತಾರೆ. ಅಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ, ಈ ಅಪೋಸಿಟ್ ಅಂದರೆ ಒಬ್ಬ ಮನುಷ್ಯಗೆ ಸ್ತ್ರೀ ರೂಪ ಆಕರ್ಷಿತ ಇರುತ್ತೆ ಮತ್ತು ಸ್ತ್ರೀಗೆ ಮನುಷ್ಯ ರೂಪ ಆಕರ್ಷಿತವಾಗಿರುತ್ತೆ. ಅದು ಎಷ್ಟು ಪವರ್ಫುಲ್ ಅದು ಆಕರ್ಷಣೆ ಅಂದರೆ ಈವನ್ ಶಿವ ಮತ್ತು ಬ್ರಹ್ಮನಿಗೆ ಕೂಡ ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದರಿಂದ ಯಾರು ತಪ್ಪಿಸ್ಕೋಬೋದು? ಯಾರು ಭಗವಂತನ ಭಕ್ತಿಯಲ್ಲಿ ತೊಡಗಿರ್ತಾರೆ ಅವರು ಮಾತ್ರ ಈ ಒಂದು ಆಕರ್ಷಣೆಯಿಂದ ತಪ್ಪಿಸ್ಕೋಬೋದು. ಅದರಿಂದ ಅದಕ್ಕೆ ಮಾಯಾಪೃತಜ್ಞ ಅಂದರೆ ಮಯಾದಕ್ಷೇಣ ಪ್ರಕೃತಿ ಸ್ವಯತೆ ಸಚರಾಚರ. ಈ ಶಕ್ತಿ ಏನಿದೆ, ನಾವು ಕೂಡ ಭಕ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಮೇಜರ್ ಆಬ್ಸ್ಟಕಲ್ ನಮಗೆ ಏನಿದೆ? ಈ ಅಪೋಸಿಟ್ ಸೆಕ್ಸ್ ಆಕರ್ಷಣೆ. ಸೊ ಇದರ ಜೊತೆ ಇದರಿಂದ ಜಯ ಗಳಿಸಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಭಗವಂತನ ಶಕ್ತಿ. ಸೊ ನಾವು ಭಗವಂತನ ಅಂಶರು. ಸೊ ನಾವು ಭಗವಂತನ ಶಕ್ತಿ ಮೇಲೆ ಜಯ ಗಳಿಸಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲ ನಾನು ಫೈಟ್ ಮಾಡ್ತೀನಿ, ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿಬಿಟ್ಟು ಮಾಡಲಿಕ್ಕೆ ಹೋದರೆ ಅದು ಸಾಧ್ಯವಿಲ್ಲ. ಆದರೆ ಭಗವಂತನ ಶರಣಾಗಿದ್ರೆ ಭಗವಂತ ನಮಗೆ ರಕ್ಷಣೆ ಕೊಟ್ಟರೆ ಆ ಭಗವಂತನ ಮಾಯಾಶಕ್ತಿಯಿಂದ ನಾವು ಅದರ ಪ್ರಭಾವದಿಂದ ದೂರ ಇರ್ಬೋದು ಅಷ್ಟೇ. ಅದು ಬಿಟ್ಟು ಇವಾಗ ನಾನು ಒಳ್ಳೆಯ ಭಕ್ತನಾಗಿದ್ದೀನಿ, ನಾನು ಎಲ್ಲ ಮಾಯದಿಂದ ಜಯಗಳಿಸ್ಬೋದಂದರೆ ಆಗೋದಿಲ್ಲ. ಬ್ರಹ್ಮ ಶಿವ ಕೂಡ ಆಗಲಿಲ್ಲ. ಸೊ ಅದರಿಂದ ಈ ಒಂದು ಮಾತು ತಿಳ್ಕೊಳ್ಬೇಕು. ಸೊ ಈವನ್ ಶಿವ ಮತ್ತು ಬ್ರಹ್ಮ ಕೂಡ ಭಗವಂತನ ಲೀಲೆಗಳಿಂದ ಆಕರ್ಷಿತರಾಗ್ತಾರೆ. ಅದಕ್ಕೆ ಭಗವಂತನಿಗೆ ರಾಸೇಶ್ವರ ಅಂತ ಹೆಸರಿದೆ. ಸೊ ಭಗವಂತನ ಲೀಲೆಗಳು ತುಂಬ ಅದ್ಭುತ, ಅಪರಂಪಾರ ಮತ್ತು ಅಮಿತ. ಅಂದರೆ ಅವನ ಲೀಲೆಗಳು ಬರೀ 1 ಎಪಿಸೋಡ್ ಇಲ್ಲ, 2 ಎಪಿಸೋಡ್ ಇಲ್ಲ, 3 ಎಪಿಸೋಡ್ ಇಲ್ಲ. ಅವನ ಲೀಲೆಗಳು ಅನಂತವಾಗಿರುತ್ತವೆ. ಸೊ ಮತ್ತು ಲೀಲೆ ಹಲವಾರು. ಈಗ ಮೊನ್ನೆ ತನಕ ನಾವು ದಶಾವತಾರ ಒಂದು ಯಾತ್ರೆ ಮಾಡಿದ್ವಿ. ಸೊ ಎಲ್ಲೋ ಭಗವಂತ ಕೂರ್ಮ ರೂಪದಲ್ಲಿ ಬರ್ತಾಯಿದ್ದಾರೆ, ಲೀಲೆ ಮಾಡ್ತಾಯಿದ್ದಾರೆ. ನರಸಿಂಹ ರೂಪದಲ್ಲಿ ಲೀಲೆ ಮಾಡ್ತಾಯಿದ್ದಾರೆ, ಮತ್ಸ್ಯ ರೂಪದಲ್ಲಿ ಲೀಲೆ ಮಾಡ್ತಾಯಿದ್ದಾರೆ.
ವರಾಹ ರೂಪದಲ್ಲಿ ಲೀಲೆ ಮಾಡ್ತಾ ಇದ್ದಾರೆ, ಬುದ್ಧ ಲೀಲೆ ರೂಪದಲ್ಲಿ ಲೀಲೆ ಮಾಡ್ತಾ ಇದ್ದಾರೆ, ಕೃಷ್ಣ ಬಲರಾಮ ರೂಪದಲ್ಲಿ ಲೀಲೆ ಮಾಡ್ತಾ ಇದ್ದಾರೆ, ರಾಮ ರೂಪದಲ್ಲಿ ಲೀಲೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಭಗವಂತನ ಲೀಲೆಗಳು ತುಂಬ ಅದ್ಭುತ. ಕೆಲವೊಂದು ಕಡೆ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆ ಹೇಳಿ ಲೀಲೆ ಮಾಡ್ತಾರೆ. ಅದಕ್ಕೆ ಭಗವದ್ಗೀತೆ ಆದ ತಕ್ಷಣ ಸಂಜಯ್ ಹೇಳ್ತಾರೆ, ಇದು ಭಗವದ್ಗೀತೆ ಕೇಳಿ ತುಂಬ ಅದ್ಭುತ, ಈ ಒಂದು ಸಂಭಾಷಣೆ ಕೇಳಿ ನನ್ನ ರೋಮಗಳು ಎದ್ದು ನಿಂತು ಬಿಡ್ತೇವೆ, ಅಂದರೆ ಅಷ್ಟು ಅದ್ಭುತವಾಗಿದೆ. ಸೊ ಕೃಷ್ಣನ ಲೀಲೆಗಳು ಬರೀ ಮಾತಿನಿಂದ ಲೀಲೆ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಬೆಣ್ಣೆ ಕದ್ದು ಲೀಲೆ ಮಾಡ್ತಾಯಿದ್ದಾರೆ. ಹಾಗೆ ಈ ಒಂದು ಚಿಕ್ಕ ಲೀಲೆ ಇದು ಪರಶುರಾಮನ ಲೀಲೆ ಶ್ರವಣ ಮಾಡೋಣ. ಈ ಲೀಲೆಯಲ್ಲಿ ಹೇಗೆ ಸಂಹಾರ ಮಾಡಿ, ಕ್ಷತ್ರಿಯ ಸಂಹಾರ ಮಾಡಿ ಲೀಲೆ ಮಾಡ್ತಾಯಿದ್ದಾರೆ. ಸೊ ಜಮದಗ್ನಿ ಮತ್ತು ರೇಣುಕಾ ಇವರಿಗೆ ಪರಶುರಾಮಾಗಿ ಕೃಷ್ಣ ಪರಶುರಾಮ ರೂಪದಲ್ಲಿ ಹುಡ್ತಾರೆ. ಸೊ ಒಬ್ಬ ತುಂಬ ಭಯಂಕರವಾದ ದೈತ್ಯ ಇರ್ತಾನೆ, ಅವನ ಹೆಸರು ಕಾರ್ತವೀರ್ಯ ಅಂತ. ಸೊ ಕಾರ್ತವೀರ್ಯ ಅವನು ದತ್ತಾತ್ರೇಯನ್ನು ಪೂಜಿಸಿ ವಿಶೇಷವಾದ ಶಕ್ತಿಯನ್ನು ಪಡೆಯುತ್ತಾನೆ. ಎಲ್ಲ ಥರದ ಯೋಗಿಕ ಶಕ್ತಿಗಳನ್ನು ಪಡೆಯುತ್ತಾನೆ. ಅದಲ್ಲದೆ 1,000 ಕೈಗಳನ್ನು ಪಡೆಯುತ್ತಾನೆ. ಸೊ ತುಂಬ ಪವರ್ಫುಲ್. ಅವನು ಎಷ್ಟು ಪವರ್ಫುಲ್ ಅಂದರೆ ಒಂದು ಸತಿ ಹೀಗೆ ಅಷ್ಟು ಪವರ್ ಸಿಕ್ಕಿದ ಮೇಲೆ ಎಲ್ಲ ಕಡೆ ಎಲ್ಲಿ ಬೇಕಲ್ಲಿ ಹೋಗಿ ಧ್ವಂಸ ಮಾಡಿ ಅಂದರೆ ಎಲ್ಲ ತಂದೆ ಆದಂತೆ ತಿಳ್ಕೊಂಡು ಓಡಾಡ್ತಾ ಇದ್ದ. ಹೀಗೆ ಬರ್ತಾ ಅವನ ರಾಣಿಯರ ಜೊತೆ ಬಂದು ನರ್ಮದಾ ನದಿ ಹತ್ರ ಬರ್ತಾನೆ. ಅವನು ಸುಮ್ಮನೆ ಆಟ ಈ ದೈತ್ಯರು ಹೇಗಿರ್ತಾರಂದರೆ, ಅಸುರರು ಹೇಗಿರ್ತಾರಂದರೆ ಏನು ರೂಲ್ಸ್ ಫಾಲೋ ಮಾಡೋದಿಲ್ಲ. ಸುಮ್ಮನೆ ತಮಾಷೆಗೋಸ್ಕರ ಏನು ಬೇಕಾದನ್ನು ಮಾಡ್ಬೋದು. ಸಡನ್ನಾಗಿ ಕಾರ್ತಿವೀರ ಅರ್ಜುನ ತನ್ನ 1,000 ಕೈಯಿಂದ ನರ್ಮದಾ ನದಿಯನ್ನೇ ಸ್ಟಾಪ್ ಮಾಡಿಬಿಡ್ತಾನೆ. ಸೊ ಹೇಗೆ ಒಂದು ಡ್ಯಾಮ್ ಕಟ್ಟಿದ ತಕ್ಷಣ ಆ ನೀರು ಬೇರೆ ಕಡೆ ಹೊರಟೋಗ್ಬಿಡುತ್ತೆ. ಆ ನರ್ಮದಾ ನೀರು ಸ್ಟಾಪ್ ಮಾಡಿದ ತಕ್ಷಣ ನೀರು ಬೇರೆ ಕಡೆ ಹೊರಟೋಯ್ತು. ಅಲ್ಲಿ ರಾವಣ ತನ್ನ ಸ್ಮಾಲ್ ಗ್ರೂಪ್ ಜೊತೆ ಏನೋ ತಪಸ್ಸೆ ಮಾಡ್ತಾಯಿದ್ದ. ರಾವಣಿಗೆ ತೊಂದರೆ ಆಯಿತು, ಎಲ್ಲ ನೀರು ಬಂದು ಫ್ಲಡ್ ಆಗಿಬಿಡ್ತು. ಅವಾಗ ಅವನು ಎಷ್ಟು ಪವರ್ಫುಲ್, ರಾವಣ ಬಂದುಬಿಟ್ಟು ಬೈಲಿಕ್ಕೆ ಶುರು ಮಾಡ್ತಾನೆ ಕಾರ್ತಿವೀರ್ಯನ. ಅವಾಗ ಕಾರ್ತಿವೀರ್ಯಾರ್ಜುನ ಕೋಪ ಬಂದುಬಿಟ್ಟು ರಾವಣನ್ನೇ ಅರೆಸ್ಟ್ ಮಾಡಿಬಿಡ್ತಾನೆ. ಸೊ ಈ ಕಾರ್ತಿವೀರ್ಯಾರ್ಜುನ ಎಷ್ಟು ಪವರ್ಫುಲ್ ಅಂತ ಅದು ನೋಡ್ಬೋದು. ಆಮೇಲೆ ಬಿಟ್ಬಿಡ್ತಾನೆ, ಹೋಗಲಿ ಬಿಡಪ್ಪ ಅಂತ. ಅಂದರೆ ಅಷ್ಟು ಪವರ್ಫುಲ್ ಅವನು ಕಾರ್ತಿವೀರ್ಯಾರ್ಜುನ. ಸೊ ಅವನು ಹೀಗೆ ಓಡಾಡ್ತಾ ಒಂದು ಇಂದೋರ್ ಹತ್ರ ಒಂದು ಜಾಗ ಇದೆ, ಜನಾಪಾವ್ಕುಟಿ ಅಂತ, ಅಲ್ಲಿ ಜಮದಗ್ನಿ ಆಶ್ರಮ ಇದೆ. ಸೊ ಅಲ್ಲಿ ಬರ್ತಾನೆ. ಅಲ್ಲಿ ತನ್ನ ಹಲವಾರು ಸೈನ್ಯ ಜೊತೆ ಬರ್ತಾನೆ. ಅವನು ರಾಜ ಆಗಿರೋ ಕಾರಣ ಜಮದಗ್ನಿ ಅವನಿಗೆ ಆಶ್ರಯ ಕೊಟ್ಟು ಎಲ್ಲ ಸೈನ್ಯರಿಗೆ ಊಟ ಅರೇಂಜ್ ಮಾಡ್ತಾರೆ. ಆವಾಗ ಕಾರ್ತಿವೀರ್ಯಾರ್ಜುನಿಗೆ ಶಾಕ್ ಆಗಿಬಿಡುತ್ತೆ. ಈ ಆಶ್ರಮದಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಎಲ್ಲರಿಗೂ ಹೇಗೆ ಊಟ ಸಿಕ್ತು? ಆವಾಗ ಗೊತ್ತಾಗುತ್ತೆ ಜಮದಗ್ನಿ ಹತ್ರ ಒಂದು ಕಾಮಧೇನು ಅಂತ ಒಂದು ಆಕಳು ಮತ್ತು ಹಸು ಇತ್ತು. ಸೊ ಈ ಒಂದು ಕಾಮಧೇನು ಆಕಳದಿಂದ ಸಾವಿರಾರು ಜನರಿಗೆ ಎಲ್ಲ ಊಟ ಅರೇಂಜ್ ಆಯ್ತಲ್ಲ. ಸೊ ಇಮ್ಯಾಜಿನ್ ಮಾಡಿ, ವೈಕುಂಠದಲ್ಲಿ ವೃಂದಾವನದಲ್ಲಿ ಎಲ್ಲ ಹಸುಗಳು ಕೂಡ ಕಾಮಧೇನು ಹಸುಗಳು, ಸುರಭಿ ಹಸುಗಳು. ಸೊ ಆವಾಗ ಈ ದೈತ್ಯರು ಅಸುರರು ಹೀಗೆ ಬೇರೆಯವ್ರ ಹತ್ರ ಏನೋ ಒಂದು ಪ್ರಾಪರ್ಟಿ ಇದೆ ಅಂದರೆ ಒಂದು ಥರ ಹಸುವೆ ಎನ್ವಿಯಸ್ನೆಸ್ ಶುರು ಆಗಿಬಿಡುತ್ತೆ. ಆವಾಗ ನನಗೂ ಅದು ಬೇಕು ಅಂತ ಹೇಳಿಬಿಟ್ಟು ಕಾರ್ತಿವೀರ್ಯಾರ್ಜುನನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಆ ಹಸುವನ್ನು ಕದ್ಕೊಂಡು ಹೋಗಿಬಿಡ್ತಾರೆ. ಇದನ್ನು ಗೊತ್ತಾದಮೇಲೆ ಪರಶುರಾಮ ಬಂದ ತಕ್ಷಣ ಗೊತ್ತಾದಮೇಲೆ ಹೋಗಿ ಅವನು ಒಬ್ಬನೇ ಪರಶುರಾಮ ಹೋಗಿ ಕಾರ್ತಿವೀರ ಅವನ ಸೈನ್ಯ ಜೊತೆ ಯುದ್ಧ ಆಗುತ್ತೆ. ತುಂಬ ಭಯಂಕರವಾದ ಯುದ್ಧ. ಆದರೆ ಒಂದೇ ಒಂದು ಆ್ಯಕ್ಸಿಂದ ಎಲ್ಲರನ್ನು ಸಾಯಿಸಿ ಎಷ್ಟು ಜನ ಸತ್ತೋಗ್ಬಿಡ್ತಾರಂದರೆ ಒಂದು ಹಲವಾರು ನದಿಗಳಾಗ್ಬಿಡುತ್ತೆ, ರಕ್ತದ ನದಿಗಳು.
ಅಷ್ಟು ಯುದ್ಧ ಮಾಡಿ ಎಲ್ಲರನ್ನು ಸೋಲಿಸಿ ಕೊನೆಗೆ ಕಾರ್ತಿವೀರ್ಯನನ್ನು ಕೂಡ ಕೊಂದು ಬಿಡ್ತಾನೆ. ಸೊ ಕೊಂದ ತಕ್ಷಣ ಬಂದಮೇಲೆ ಆದರೂ ಕೂಡ ಜಮದಗ್ನಿ ಹೇಳ್ತಾನೆ, ಇಲ್ಲ ನೀನು ಒಬ್ಬ ರಾಜನ್ನು ಕೊಂದಿದ್ಯಾ, ಅದರ ಪಾಪ ಬರುತ್ತೆ, ಅದಕ್ಕೆ ನೀನು ಹೋಗಿ ತಪಸ್ಸೆ ಮಾಡು, ಪ್ರಾಯಶ್ಚಿತ್ತ ಮಾಡು ಅಂತ. ಸೊ ಇದೇ ರೀತಿ ಸ್ವಲ್ಪ ದಿನ ಆದಮೇಲೆ ರೇಣುಕಾ ಜಮದಗ್ನಿಯ ಪತ್ನಿ ಒಂದು ಸತಿ ಗಂಗೆ ನೀರು ತೊಗೊಂಡು ಬರಲಿಕ್ಕೆ ಹೋಗ್ತಾಳೆ. ಆವಾಗ ಅಲ್ಲಿ ಕೆಲವೊಬ್ಬರು ದೇವತೆಗಳನ್ನು ನೋಡ್ತಾರೆ. ಅವರು ನದಿಯಲ್ಲಿ ನೀರಾಟ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿ ರೇಣುಕಾಗೆ ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ. ತಕ್ಷಣ ಅವಳಿಗೆ ಇದೇನು ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ, ನಾನು ಆಲ್ರೆಡಿ ಒಬ್ಬ ಮಹಿಳೆ, ನನ್ನ ಮದುವೆ ಆಗಿದೆ, ಜಮದಗ್ನಿ ಇಂಥ ಒಳ್ಳೆ ನನ್ನ ಹಸ್ಬೆಂಡ್ ಇದ್ದಾನೆ, ಆದರೂ ನಾನು ಈ ಥರ ಒಂದು ಭಾವನೆಗಳು ಬರ್ತಾಯಿದೆ, ಎಂಜಾಯ್ಮೆಂಟ್ ಅದು ತಪ್ಪಾಯಿತು ಅಂತ ಹೇಳಿಬಿಟ್ಟು ತಿರ್ಗಾ ಆಶ್ರಮಕ್ಕೆ ಬರ್ತಾಳೆ. ಆರು ಬಂದ ತಕ್ಷಣ ಜಮದಗ್ನಿಗೆ ಗೊತ್ತಾಗತ್ತೆ, ಇವಳು ಕ್ಷಣ ಮಾತ್ರ ಒಂದು ಪತಿ ಪತ್ನಿಯ ಸಂಬಂಧ ಬಿಟ್ಟು ಎಂಜಾಯ್ ಮಾಡಬೇಕಂತ ಒಂದು ಯೋಚನೆ ಬಂತಿಕ್ಕಿಗೆ, ಇವಳು ಅಪವಿತ್ರವಾಗಿದ್ದಾಳೆ, ಇವಳನ್ನು ಕೊಂದು ಬಿಡು ಅಂತ ತಮ್ಮ ಮಕ್ಕಳಿಗೆ ಆಜ್ಞೆ ಕೊಡ್ತಾರೆ. ಆವಾಗ ಇವಳು ನಮ್ಮ ತಾಯಿ, ಇವಳನ್ನು ಹೇಗೆ ನಾವು ಕೊಲ್ಲಬೋದು ಅಂತ ಅವರ ಯಾರೂ ಮಕ್ಕಳು ಕೂಡ ಅವರ ಆಜ್ಞೆ ಪಾಲಿಸುವುದಿಲ್ಲ. ಆವಾಗ ಪರಶುರಾಮ್ ಬರ್ತಾರೆ, ಎಲ್ಲ ನನ್ನ ಮಕ್ಕಳು ಮತ್ತು ನನ್ನ ಪತ್ನಿ ಅವ್ರಿಗೆ ಧರ್ಮ ಏನು ಗೊತ್ತಿಲ್ಲ, ಇವರು ಅಧರ್ಮಿಗಳು, ಇವ್ರನ್ನ ಕೊಂದುಬಿಡು ಅಂತ ಪರಶುರಾಮಗೆ ಆಜ್ಞೆ ಕೊಡ್ತಾರೆ. ಆವಾಗ ಪರಶುರಾಮ್ಗೆ ಮುಂದಾಲೋಚನೆ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಜಮದಗ್ನಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಯಾರಾದರೂ ಸತ್ರು ಕೂಡ ಅವ್ರನ್ನ ಜೀವಿಸ್ಬೋದು, ವಾಪಸ್ ಜೀವನ ಕೊಡ್ಬೋದು ಅಂತ. ಆದ್ದರಿಂದ ಅವರ ತಂದೆ ಆಜ್ಞೆ ಪಾಲಿಸಬೇಕಂತ ಹೇಳಿಬಿಟ್ಟು ತಮ್ಮ ತಾಯಿ ಜೊತೆ ಎಲ್ಲ ಸಹೋದರನ್ನು ಕೂಡ ಕೊಂದು ಬಿಡ್ತಾರೆ. ಆವಾಗ ಜಮದಗ್ನಿಗೆ ಖುಷಿಯಾಗುತ್ತೆ, ನನ್ನ ಆಜ್ಞೆಯನ್ನು ಪಾಲಿಸಿದ್ಯಾ, ಧರ್ಮದ ರಕ್ಷಣೆ ಮಾಡಿದ್ಯಾ, ಸೊ ನಿಂಗೆ ಏನು ಬೇಕು ಕೇಳು ಅಂತ ಕೇಳಿದಾಗ ಪರಶುರಾಮ ಹೇಳ್ತಾರೆ, ತಿರ್ಗಾ ನನ್ನ ತಾಯಿ ಮತ್ತು ಸಹೋದರನ ಎಲ್ಲರಿಗೂ ಮತ್ತೆ ಜೀವನ ಕೊಡಿ ಅಂತ ಕೇಳಿ ಮತ್ತೆ ಅವರಿಗೆ ಜೀವನ ಸಿಗುತ್ತೆ. ಸೊ ಇದಾದಮೇಲೆ ಕಾರ್ತಿವೀರ್ಯ ಅವರ ಮಕ್ಕಳಿರ್ತಾರೆ, ಅವರು ಬರ್ತಾರೆ, ಅವರಿಗೆ ದ್ವೇಷ ಆಗುತ್ತೆ, ನಮ್ಮ ತಂದೆ ಕಾರ್ತಿವೀರ್ಯನ ಕೊಂದಿದ್ದಾನೆ ಪರಶುರಾಮ, ಅವನು ಸಾಯಿಸಲಿಕ್ಕೆ ಇಲ್ಲಿ ಬರ್ತಾರೆ. ಆವಾಗ ಜಮದಗ್ನಿ ಆಶ್ರಮಕ್ಕೆ ಬರ್ತಾರೆ. ಆವಾಗ ಪರಶುರಾಮ ಇರೋದಿಲ್ಲ. ಆವಾಗ ಜಮದಗ್ನಿಯನ್ನು ಕೊಂದು ಬಿಡ್ತಾರೆ. ಅವನ ಶಿರಚ್ಛೇದನೆ ಮಾಡಿ ಮುಖವನ್ನು ತೊಗೊಂಡು ಹೋಗಿಬಿಡ್ತಾರೆ. ಇದನ್ನು ಗೊತ್ತಾದ ಮೇಲೆ ಪರಶುರಾಮನಿಗೆ ಮತ್ತೆ ಕೋಪ ಆಗುತ್ತೆ. ಆವಾಗ ಬಂದು ತಿರ್ಗಾ ಕಾರ್ತಿವೀರ್ಯನ ಮಕ್ಕಳ ಜೊತೆ ಯುದ್ಧ ಮಾಡಿ ಅವರನ್ನು ಜಯಗಳಿಸಿ ಅವರ ತಂದೆಯ ಮುಖವನ್ನು ತಿರ್ಗಾ ವಾಪಸ್ ತಂದು ಜೋಡಿಸಿ ಮತ್ತೆ ಅವರಿಗೆ ಜೀವನ ಬರುವಂತೆ ಮಾಡ್ತಾರೆ ಪರಶುರಾಮ. ಸೊ ಇದೇ ರೀತಿ ಹಲವಾರು ಲೀಲೆಗಳು ಭಗವಂತ ಅನೇಕ ರೂಪದಲ್ಲಿ, ಬರೀ ಮನುಷ್ಯ ರೂಪದಲ್ಲಿ ಅಷ್ಟೇ ಅಲ್ಲ, ಪಶು ಪಕ್ಷಿ ಎಲ್ಲ ಜೀವರಾಶಿಯಲ್ಲೂ ಭಗವಂತ ಅವತಾರ ತಗೊಳ್ತಾರೆ. ಅವತಾರ ತಗೊಂಡು ನಮಗೆ ತಿರ್ಗಾ ಆಧ್ಯಾತ್ಮಿಕ ಲೋಕಕ್ಕೆ ಆಕರ್ಷಿಸ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಶೇಷವಾದ ಉಲ್ಲೇಖ ಏನೆಂದರೆ, ಎಲ್ಲರಿಗೂ ಆನಂದ ಬೇಕು, ಒಂದು ರುಚಿ ಬೇಕು. ಆ ರುಚಿಯನ್ನು ಎಲ್ಲ ವಸ್ತುದಲ್ಲಿ ರುಚಿಯನ್ನು ಕಾಣಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಆದರೆ ಆ ಒಂದು ತೃಪ್ತಿ ಸಿಗೋದಿಲ್ಲ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಆದರೆ ಭಗವಂತನ ದಿವ್ಯವಾದ ಪ್ರೀತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವನು ಅದರಿಂದ ಅಪರಿಮಿತವಾದ ಸಂತೋಷವನ್ನು ಪಡೆಯಬಹುದು. ಸೊ ನಾವು ಫಾರ್ ಎಕ್ಸಾಂಪಲ್ ಇವಾಗ ಮಾವಿನ ಹಣ್ಣಿನ ಸೀಸನ್ ಬರ್ತಾಯಿದೆ. ಮಾವಿನ ಹಣ್ಣಲ್ಲಿ ಏನೋ ಒಂದು ಅದರಿಂದ ಒಂದು ರಸ ತೊಗೊಳ್ಬೇಕಂತ ನಮಗೊಂದು ಆಸೆ ಇರುತ್ತೆ, ಅಂತ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಭೌತಿಕ ಇದರಲ್ಲಿ ಒಂದು ಸರಿ ತೊಗೊಳ್ಬೋದು ಅಷ್ಟೇ, ಓಕೆ, ಒಂದು ಮಿತವಾದ ಒಂದು ಆನಂದ ಸಿಗುತ್ತೆ. ಆದರೆ ಭಗವಂತನ ಪ್ರೀತಿ ಸೇವೆಯಲ್ಲಿ ಈ ಪ್ರೀತಿ ಸೇವೆ ಒಂದು ಏನಿದೆ ಅದು ಒಂದು ವಸ್ತು, ಅದರಿಂದ ನಾವು ಆನಂದ
ಕೂತ್ಕೊಂಡ್ರೆ ಅಪರಿಮಿತವಾದ ಆನಂದವನ್ನು, ಸಂತೋಷವನ್ನು ನಾವು ಪಡೆಯಬಹುದು. ಸೊ ಭಗವಂತನ ಪ್ರೀತಿ, ಭಗವಂತನಿಗೆ ಮಿತಿ ಇಲ್ಲ. ಅದರಿಂದ ಅವನ ನಾಮ, ಗುಣ, ಲೀಲೆ, ಪರಿವಾರ, ವಿವಿಧತೆ ಇತ್ಯಾದಿಗಳು ಅಮಿತವಾದವು. ಮತ್ತು ಈ ಅಮಿತವಾದ ಸಂತೋಷವನ್ನು ಪಡೆಯಬಹುದು. ಅದನ್ನು ಪಡೆದುಕೊಂಡು ಮತ್ತಷ್ಟು ಪಡೆಯಲು ಸಿದ್ಧರಾಗಬಹುದು. ಇದು ವಿಶೇಷವಾದ ಭಕ್ತಿಯ ಒಂದು ವಿಶೇಷ ಗುಣ. ಅದರಿಂದ ಈ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಈ ಒಂದು ದಿವ್ಯವಾದ ವಸ್ತು ನಮಗೆ ಸಿಕ್ಕಿದೆ. ಒಂದು ಹೇಗೆ ಚಿನ್ನದ ಗಣಿ ಅಂತ ಹೇಳ್ತಾರೆ, ಓರ್ ಮೈನ್, ಭಕ್ತಿ, ಕೃಷ್ಣನ ಭಕ್ತಿ, ಕೃಷ್ಣ ಕಾನ್ಷಿಯಸ್ನೆಸ್, ಇಸ್ಕಾನ್, ಇದೊಂದು ಆನಂದದ ಒಂದು ಓರ್ ಮೈನ್. ಅದರಿಂದ ನಿತ್ಯಂ ಭಾಗವತ ಸೇವೆಯಿಂದ ಮತ್ತು ಸತತವಾಗಿ ಭಗವಂತನ ನಾಮಸ್ಮರಣೆಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಇದನ್ನು ನಾವು ಅಟ್ಲೀಸ್ಟ್ ಆ್ಯಸ್ ಅ ಮೆಡಿಸಿನ್ ತೊಗೊಳ್ಬೇಕು. ನಮಗೆ ಭಗವಂತ ನಾಮದಲ್ಲಿ ರುಚಿ ಇಲ್ಲ ಇವಾಗ, ಆದರೆ ಮೆಡಿಸಿನ್ ತೊಗೊಳ್ಬೇಕಾದ್ರೆ ಅದು ಹೇಗೆ, ನಮಗೆ ರೋಗ ಆದಾಗ ತಕ್ಷಣ ನಾವು ಮೆಡಿಸಿನ್ ತೊಗೊಳ್ಬೇಕು. ಈಗ ಸ್ವಲ್ಪ ವರ್ಷಗಳ ಹಿಂದೆ ಕೋವಿಡ್ ಬಂತು, ನಮಗೆ ಕೋವಿಡ್ ಇಲ್ಲ, ಆದರೂ ವ್ಯಾಕ್ಸಿನೇಷನ್ ತೊಗೊಂಡ್ವೇ ಇಲ್ಲ. ಅದೇ ರೀತಿ ಈ ಭೌತಿಕ ಲೋಕದ ಸ್ಥಿತಿ, ಇಲ್ಲಿರೋ ಕಲಿಯುಗದಲ್ಲಿರುವ ಡೇಂಜರ್ಸ್ ಇನ್ನೆಲ್ಲ ಕಂಡು ಅಟ್ಲೀಸ್ಟ್ ಆ್ಯಸ್ ಅ ಮೆಡಿಸಿನ್ ನಾವು ಭಗವಂತನ ನಾಮ ಸ್ಮರಣೆ ಮಾಡಲೇಬೇಕು. ಡೈಲಿ ಅಟ್ಲೀಸ್ಟ್ 16 ಮಾಲೆ ಜಪ ಮಾಡಬೇಕು ಮತ್ತು ಡೈಲಿ ಭಾಗವತ ಶ್ರವಣ ಮಾಡಬೇಕು. ಇದರಿಂದ ನಾವು ಈ ಅಪರಿಮಿತವಾದ ಆನಂದ, ಸಂತೋಷವನ್ನು ಪಡೆಯಬಹುದು. ಸೊ ಇದು ಎಲ್ಲ ಕೊಟ್ಟಿರೋದು ಶ್ರೀಲ ಪ್ರಭುಪಾದರಿಂದ. ಅದಕ್ಕೆ ಶ್ರೀಲ ಪ್ರಭುಪಾದರು ಅಂದರೆ ಗುರು ಅಂದರೆ ಅವರು ಭಗವಂತನ ರೂಪ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಕೃಪಾರೂಪ. ಭಗವಂತ ಈಗ ನಾವು ಭಗವಂತನ ಬಿಟ್ಟು ಬಂದಿದ್ದೀವಿ, ಈಗ ಭಗವಂತ ಬರೋದಿಲ್ಲ, ಅದಕ್ಕೆ ನಮ್ಮನ್ನು ಕರ್ಕೊಂಡೋಗಿಲ್ಲ. ಅವರು ಗುರು ರೂಪದಲ್ಲಿ ಬಂದು ನಮಗೆ ಉದ್ಧಾರ ಮಾಡ್ತಾರೆ. ಸೊ ಅದಕ್ಕೆ ಅವರು ಭಗವಂತಿಗೆ ಎಷ್ಟು ನಾವು ಆದರ ರೆಸ್ಪೆಕ್ಟ್ ಕೊಡ್ತೀವಿ, ಅದೇ ರೆಸ್ಪೆಕ್ಟ್ ನಾವು ಗುರುಗಳಿಗೆ ಕೊಡಬೇಕು. ಯಾಕಂದರೆ ಅವರು ಭಗವಂತನೇ ಗುರುಗಳ ಮುಖಾಂತರ ನಮಗೆ ಉದ್ಧಾರ ಮಾಡ್ತಾರೆ. ಸೊ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮಗೆ ಈ ಒಂದು ಕೃಷ್ಣ ಪ್ರಜ್ಞೆ ಸಿಗ್ತಾ ಇದೆ. ಸೊ ಅದರಿಂದ ಗುರುಗಳ ಮುಖಾಂತರ ಮಾತ್ರ ನಾವು ಇದನ್ನು ಮುಂದುವರಿಸ್ಬೋದು. ಸೊ ಅದಕ್ಕೆ ತುಂಬ ಮುಖ್ಯವಾಗಿ ಪ್ರಭುಪಾದರನ್ನು ಗುರುವಾಗಿ ಒಪ್ಪಿಕೊಂಡು ಅವರ ಹೇಳುವ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕು. ಈಗ ನಾವು ಶ್ಲೋಕ ಓದ್ತಾ ಇದ್ದೀವಿ, ಈ ಶ್ಲೋಕದ ಅರ್ಥ ಏನು ನಮಗೆ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಈ ಪ್ರಭುಪಾದರು ಅನುವಾದ ಮತ್ತು ಭಾವಾರ್ಥ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಈ ಒಂದು ಅಮೃತವಾದಂಥ ನಮಗೆ ಕೃಷ್ಣ ಪ್ರಜ್ಞೆ ಸಿಗ್ತಾಯಿದೆ, ಕೃಷ್ಣ ಭಕ್ತಿ ಸಿಗ್ತಾಯಿದೆ. ಸೊ ಅದರಿಂದ ಯಾವಾಗಲೂ ನಾವು ಶ್ರೀಲ ಪ್ರಭುಪಾದರಿಗೆ ಋಣಿಯಾಗಿರಬೇಕು. ಅವರು ಹೇಳಿದ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ ನಮ್ಮನ್ನು ನಾವು ಉದ್ಧರಿಸಬೇಕು. ಶ್ರೀಲ ಪ್ರಭುಪಾದ ಕೀ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ.